ಅವರೆಲ್ಲ ಸೆಲ್ಫ್ ಮೇಡ್ ಎಮ್ ಎಲ್ ಎಗಳಾಗಿರ್ತಕ್ಕಂಥದ್ದು, ಜನರ ಜೊತೆ ಇದ್ದು ಜನರ ಜೊತೆ ಗುರ್ಸ್ಕೊಂಡು. ಇಲ್ಲೆಲ್ಲ ಲೆಗಾಸಿಗಳು, ಫ್ಯಾಮಿಲಿ ಲೆಗಾಸಿಗಳು, ಆ ಫ್ಯಾಮಿಲಿ, ಈ ಫ್ಯಾಮಿಲಿ, ಕೋರೆ ಫ್ಯಾಮಿಲಿ, ಕತ್ತಿ ಫ್ಯಾಮಿಲಿ, ಅದೇನೋ ಸಾವುಕಾರ ಫ್ಯಾಮಿಲಿ ಅಂತೆ, ಅದೇನೋ ಉಕ್ಕೇರಿ ಫ್ಯಾಮಿಲಿ ಅಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ಸಾವಿರಾರು ಕೋಟಿ ಒಡೆಯರಿದ್ದಾರೆ. ಅವರು ಸಚಿವರಾಗಿದ್ರು, ಉಸ್ತುವಾರಿ ಸಚಿವರಾಗಿದ್ರು, ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು, ಕೃಷಿ ಸಚಿವರಾಗಿದ್ರು, ಎಲ್ಲಾ ಸಚಿವರುಗಳು ಕೂಡ ಆಗಿದ್ರು. ಬಹುಶಃ ಅವರು ತಮ್ಮ ಜನಗಳನ್ನ ಅಲ್ಲೇ ಇಡ್ಬೇಕಂತ ಸ್ಟ್ರಾಟಜಿನ ಈಗ ಇನ್ನೊಂದಷ್ಟು ಜನ ಕಾಳಜಿ ವ್ಯಕ್ತಪಡಿಸ್ತಾರೆ. ನಮ್ಮ ಕ್ಷೇತ್ರ ಅನುದಾನ ಇಲ್ಲ, ಕೆಲಸ ಆಗಿಲ್ಲ ಅಂತ ಕರೆಂಬರ್ ಹೇಳ್ತಾರೆ. ಆದ್ರೆ ಅವರಿಗೆ ಕೆಲಸ ಆದ್ರೆ ಯಾರು ಮಾತು ಕೇಳಲ್ಲ ಅಂತ ಸ್ಟ್ರಾಟಜಿನ. ಇವರು ಕೂಡ ಹೊಣೆಗಾರ ಅಲ್ವಾ? ಇದರಲ್ಲಿ ಎಲ್ಲರೂ ಹೊಣೆಗಾರರು. ಮುಖ್ಯವಾಗಿ ಇವತ್ತು ಆಡಳಿತ ಪಕ್ಷ ಆಗಿರಲಿ, ವಿರೋಧ ಪಕ್ಷ ಆಗಿರಲಿ, ಮತ್ತು ಇವರೆಲ್ಲ ಈಗ ಏನಾಗಿದೆ, ಈಗ ಉತ್ತರ ಕರ್ನಾಟಕ ಈಗ ಏನ್ ಬೇಡಿಕೆ 13ನೇ ವರ್ಷ ಈ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಅಧಿವೇಶನ. ಮೊದಲನೇ ಮಾತಿಗೆ ಈ ಉತ್ತರ ಕರ್ನಾಟಕದಲ್ಲಿ ಮತ್ತೆ ವಿಶೇಷವಾಗಿ ಬೆಳಗಾವಿಗೆ ಕುಮಾರಸ್ವಾಮಿಯವರು ಮೊದಲನೇ ಸರ್ತಿ 2020 ಏನ್ ಮುಖ್ಯಮಂತ್ರಿ ಆದ್ರು, ಆ ಸಂದರ್ಭದಲ್ಲಿ ಗಡಿ ಭಾಗದ ಸಮಸ್ಯೆಗಳೇನು ಇತ್ತು, ಆ ಗಡಿ ಭಾಗದ ಸಮಸ್ಯೆಗಳನ್ನ ನಿರ್ನಾಮ ಆಗ್ಲಿ ಅಂತ ಹೇಳಿ ಇಲ್ಲಿ ಅಡಿಗಲ್ಲ ಮಾಡಿ, ಇಲ್ಲಿ ಸುವರ್ಣಸೌಧನ ಮಾಡಿ, ಉತ್ತರ ಕರ್ನಾಟಕದ ಪ್ರತಿಯೊಂದು ಏನೋ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಬಗೆಹರಿಸುವಂತ ಕೆಲಸ ಆಗ್ಲಿ ಅನ್ನುವಂತ ಭಾವನೆಯಿಂದ ಕುಮಾರಸ್ವಾಮಿ ಅವರು ಮಾಡಿದ್ರು. ಆದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ ಕುಮಾರಸ್ವಾಮಿ ಅವರು ಎಲ್ಲಿ ಮೊದಲು ಅಡಿಗಲ್ ಹಾಕಿದ್ರು ಅದನ್ನು ಬಿಟ್ಟು ಮತ್ತೆ ಬೇರೆ ಕಡೆ ಹಿಂಗೆ ರಾಜಕೀಯ ವ್ಯತ್ಯಾಸಗಳಿಂದ ಹಿಂದೆ ಮುಂದೆ ಆಯ್ತು. ಆದ್ರೆ ಇವತ್ತು ಏನ್ ನಡೀತಾ ಇದೆ, ಇವತ್ತು ಏನ್ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಬೇಕು, ರೈತರಿಗೆ ಬೇಕು, ಕಾರ್ಮಿಕರಿಗೆ ಬೇಕು, ಇಂಥ ಏನ್ ಡೆವಲಪ್ಮೆಂಟ್ ಆಗ್ಬೇಕಾಗಿರೋದು ಇವತ್ತಿನವರೆಗೂ ಆಗಿಲ್ಲ. ಇವತ್ತೇನಾಗ್ತಾ ಇದೆ, ದಕ್ಷಿಣ ಭಾಗದ ಎಲ್ಲ MLAಗಳು ಹೋದ ಬಾರಿ ನಮ್ಮ ಇಲ್ಲಿ ಯಡಿಯೂರಪ್ಪ ಸರ್ಕಾರ ಇವ್ರದ್ದು ನಮ್ಮ ಕುಮಾರಸ್ವಾಮಿ ಅವ್ರದ್ದು ಇದ್ದಾಗ ಇಲ್ಲಿ ನಮ್ಮ ವಸತಿ ಯೋಜನೆ, ನಮ್ಮ ಎಲ್ಲ ಶಾಸಕರುಗಳಿಗೆ ಇಲ್ಲೇ ಸುತ್ತಮುತ್ತ ವಸತಿ ಯೋಜನೆಗಳನ್ನ ಮಾಡಕ್ಕ ರೆಡಿ ಮಾಡಿದ್ರು. ಆ ರೆಡಿ ಮಾಡಿದ್ದನ್ನ ಬೆಂಗಳೂರಿನ ಕೆಲವೊಂದೆಲ್ಲ ಶಾಸಕರುಗಳು ಸೇರ್ಕೊಂಡು ಇಲ್ಲಿ ಮಾಡಕ್ ಹೋಗ್ಬೇಡಿ, ಈಗ ಸುವರ್ಣಸೌಧ ಆಗಿದ್ದಕ್ಕೇನೆ ಪ್ರತ್ಯೇಕ ರಾಜ್ಯನ ಕೇಳ್ತಾ ಇದ್ದಾರೆ, ಅದನ್ನೆಲ್ಲ ಮಾಡಿದ್ರೆ ಅವರು ಠಿಕಾನೆ ಹೂಡಿದ್ರೆ ಮತ್ತೆ ನಮಗೆ ಇಲ್ಲಿ ಅನ್ಯಾಯ ಆಗ್ತದೆ, ಬೇಡ ಮಾಡಕ್ ಹೋಗ್ಬೇಡಿ ಅಂತ ಹೇಳಿನೂ ತಡೆ ಮಾಡಿದ್ದಾರೆ. ಇವತ್ತು ಪ್ರತಿ ವರ್ಷ 50 ಕೋಟಿಯಿಂದ 40 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಯಾವ ಪುರುಷೋದ್ಧಾರಕ್ಕೆ ಮಾಡ್ತಾರೆ? ಬರೀ ಖರ್ಚು ಯಾವ್ದಕ್ಕೆ? ವಸತಿ ಯೋಜನೆಗೆ, ಊಟಕ್ಕೆ, ಉಳಿದಿದ್ದಕ್ಕೆ. ಇದೇ 50 ಕೋಟಿಯಲ್ಲಿ ಇಲ್ಲಿ ಸುತ್ತಮುತ್ತ ಮನೆಗಳನ್ನ, ಕ್ವಾರ್ಟರ್ಸ್ಗಳನ್ನ ಮಾಡಿದ್ರೆ ಆರಾಮಾಗಿ ಇರ್ಬೋದು. ಆದ್ರೆ ಮತ್ತೆ ಇವತ್ತು ನೀವೇನ್ ರಾಜಕಾರಣಿಗಳ ಬಗ್ಗೆ ಏನ್ ಹೇಳಿದ್ರಲ್ಲ, ಈ ರಾಜಕಾರಣಿಗಳು ಅಪ್ಪ ಬಿಟ್ರೆ ಮಗ, ಮಗ ಬಿಟ್ರೆ ಇದು, ಸಾಮಾನ್ಯ ಜನರು ಏನಿದಾರಲ್ಲ ಇವ್ರನ್ನ ನಂಬ್ಕೊಂಡು ನೀವೇ ಅಲ್ಲ ಓಟ್ ಹಾಕೋದು, ಅಪ್ಪ ಮಗ ಮೊಮ್ಮಕ್ಕಳಿಗೆ ಓಟ್ ಹಾಕುವಂಥದ್ದು. ಸರ್, ಈಗ ತಾವು ಉತ್ತರ ಕರ್ನಾಟಕದ ಹೋರಾಟವನ್ನ ಮಾಡ್ತಾ ಇದಾರೆ. ಇವ್ರು ಹೇಳಿದ್ರು, ಸಮಸ್ಯೆಗಳನ್ನ ಹೇಳ್ತಾ ಬಂದ್ರು ಅವರು. ಇವರೆಲ್ಲ ಸೆಲ್ಫ್ ಮೇಡ್ MLAs, ಇವರೆಲ್ಲ ಅಪ್ಪ ಮಗ ಮೊಮ್ಮಗ ಅವ್ರ ಫ್ಯಾಮಿಲಿಯಿಂದ ಬಂದರಂತವ್ರು ಅಲ್ಲ. ಆಯ್ತಾ? ನೀವು ಕೂಡ ಹೋರಾಟಗಳನ್ನ ಮಾಡ್ತಾನೆ ಇದ್ದೀರಾ. ನಿಮ್ಮ MLAಗಳ ವಿರುದ್ಧ, ನಿಮ್ಮ ಸಚಿವರ ವಿರುದ್ಧ ನೀವು ಮಾಡ್ಲೇ ಇಲ್ಲ. ನೀವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ್ರಿ. ಮಾಧ್ಯಮಗಳು ಬಂದಾಗ ಉತ್ತರ ಕರ್ನಾಟಕ ಅನ್ಯಾಯ ಅಂತ ಹೇಳಿದ್ರಿ. ಯಾರೋ ಒಂದಷ್ಟು ಜನ MLAಗಳು ಮಾತ್ರ ವಾಯ್ಸ್ ಅನ್ನು ರೈಸ್ ಮಾಡ್ತಾರೆ. ಇಲ್ಲಿ ಏನು ನಿಮ್ಮ MLAಗಳು ಮಿನಿಸ್ಟ್ರಿಗಳೇನು ಬಡವರೇನ್ರಿ? ಅವರು ಮಂತ್ರಿ ಸ್ಥಾನ ಕೊಟ್ಟಿರ್ಲಿಲ್ಲ. ಕಳೆದ ಸರ್ಕಾರ ಬಂದದಿಂದಲೂ 3-4 ಜನ ಮುಖ್ಯಮಂತ್ರಿಗಳಿದ್ರು. ಇಲ್ಲಿ ಅನೇಕ ಕೃಷಿ ಮಂತ್ರಿಗಳಾದ್ರು, RDPR ಮಂತ್ರಿಗಳಾದ್ರು, ಕಂದಾಯ ಮಂತ್ರಿಗಳಾದ್ರು. ಅವ್ರು ಯಾಕೆ ಮಾಡ್ತಿಲ್ಲ? ಅವ್ರು ನೀವು ಕೊಳ್ಪಟ್ಟಿ ಕೇಳುವಂತ ತಾಕತ್ತು ನಿಮಗೆ ಇರ್ಲಿಲ್ವಾ? ಈ ಅಧಿವೇಶನ ಹಿಂದಿನ ಎಲ್ಲ ಅಧಿವೇಶನಗಳಂತೆ ನಿರರ್ಥಕವಾಗಿದೆ, ಸಾರ್ಥಕ ಆಗಲೇ ಇಲ್ಲ. ಯಾಕಾಗ್ಲಿಲ್ಲ ಅಂದ್ರ ನಮ್ಮ ಭಾಗದ 103 ಶಾಸಕರೇ ಸರಿಯಾದ ಹಾಜರಾತಿಯೊಂದಿಗೆ, ಸರಿಯಾದ ವಿಷಯದೊಂದಿಗೆ ನಮ್ಮ ಭಾಗದ ಜನರ ಜ್ವಲಂತ ಸಮಸ್ಯೆಗಳಿಗೆ ಚರ್ಚೆ ಮಾಡಲಿಲ್ಲ. ಅಷ್ಟು ಅವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂದಮೇಲೆ ನಾವು ಉದ್ಧಾರ ಆಗಲಿಕ್ಕೆ ಹೇಗೆ ಸಾಧ್ಯ? ಈ ಅಧಿವೇಶನ ಸಾರ್ಥ ಆಗಲಿಕ್ಕೆ ಹೇಗೆ ಸಾಧ್ಯ? ಆದರೂ ಕೂಡ ಒಂದು ಸ್ವಲ್ಪ ಮಟ್ಟಿನ ಸಮಾಧಾನ ಏನು ಅಂತಂದ್ರೆ, ನಾನು ಪಕ್ಷಾತೀತವಾಗಿ ಹೇಳುವುದಾದರೆ ಕೆಲವು ಶಾಸಕರು, ಉದಾಹರಣೆಗೆ ನಮ್ಮ ಬಸವ ಕಲ್ಯಾಣದ ಶರಣು ಸಲಗರ್ ಅವರು, ಹಾಗೆ ನಮ್ಮ ಗುರುಮಠಕಲ್ ಶಾಸಕರು ಶರಣಗೌಡ ಕಂದಕೂರ್ ಅವರು, ಹಾಗೆ ನಮ್ಮ ಬಾಗಲಕೋಟೆಯ ಪದವೀಧರ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಹನುಮಂತ ನಿರಾಣಿ ಅವರು, PH ಪೂಜಾರಿ ಅವರು, ಕೆಲವು ಅಮ್ಮ ತಾಯಿಯವರು, ಇವರೆಲ್ಲ ಶಾಸಕರು ಕೆಲವರು ಏನ್ ಮಾಡಿದ್ರು ಅಂತಂದ್ರೆ ಚರ್ಚೆಯನ್ನು ಮಾಡಿದ್ರು. ಆದರೆ ಬರೇ ಚರ್ಚೆ ಆದ್ರೆ ನಮಗೆ ಪರಿಹಾರ ಅಲ್ಲ. ಈ ಅಧಿವೇಶನದಲ್ಲಿ ತೀರ್ಮಾನಗಳಾಗಬೇಕು. ಏನ್ ತೀರ್ಮಾನಗಳಾಗಬೇಕು? ನಾವು ಉತ್ತರ ಕರ್ನಾಟಕ ಜನತೆಯ ಪರವಾಗಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ 15 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದೆ. ಈ ಬೆಳಗಾವಿಯನ್ನ ಈ ರಾಜ್ಯದ 2ನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡ್ರಿ ಅಂತಕೊಂಡು ಹೋರಾಟ ಮಾಡಿದ್ವಿ. ಈ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಕಚೇರಿಗಳನ್ನ ಸ್ಥಳಾಂತರ ಮಾಡಿ ನೀವು ಹೋರಾಟಗಳನ್ನು ಮಾಡ್ತಾನೆ ಇದ್ರೆ ಹೋರಾಟ ಮುಂದುವರೆದಿ ಹೋಗಿದೆ. ನಿಮ್ಮಲ್ಲಿರ್ತಕ್ಕಂಥ ನಾಯಕರ ಕೊಳ್ಳಪಟ್ಟಿ ಹಿಡಿದು ಕೇಳೋ ತಾಕತ್ತು ನಿಮಗಿಲ್ಲ. ಆಯ್ತಾ? 15 ವರ್ಷ ಮಾಡ್ತಾನೆ ಇದ್ದಾರೆ. ಸರ್, ನಿಮ್ಮ ಮುಖ ನೋಡಿದ್ರೆ ಉಗ್ರ ಹೋರಾಡ್ತಾ ಇದ್ದೀರಾ. ನಿಮ್ಮ ಹೋರಾಟ ನೀರಿನ ಮೇಲೆ ಹೋಮ ಆದಂಗಿದೆ. ಹೋಮನೇ ಆಗ್ತದೆ ಸರ್. ನಾವು ಹೇಳೋದು ಇಷ್ಟೇ,
ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳು ಅತಿ ಚಾಣಾಕ್ಷರು. ಉತ್ತರ ಕರ್ನಾಟಕ ದಡ್ರ 5-5 3-3 4-4 ಫ್ಯಾಕ್ಟ್ರಿ ಇಟ್ಕೊಂಡಿದಾರ್ರಿ, ಕಬ್ಬಿನ ಫ್ಯಾಕ್ಟ್ರಿ ಆಯ್ತಾ. 5,000 ಕೋಟಿ ಆರಾಟ ದಡ್ರಿ ಇದಾರ, ದಡ್ರಿ ಕಬ್ಬಿನ ಫ್ಯಾಕ್ಟ್ರಿ ಸರ್. 10 ವರ್ಷದ ಅವಧಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಎಷ್ಟು ವರ್ಷ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ರಿ ನೀವು? ಎಷ್ಟು ವರ್ಷ ಕೊಟ್ಟಿದ್ರಿ? 12 ವರ್ಷ, 13 ವರ್ಷ? 12-13 ವರ್ಷದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು? ಒಬ್ಬರಿಗಾದ್ರೂ ಉತ್ತರ ಕರ್ನಾಟಕದಿಂದ ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಕಿದೆ ಇಲ್ಲಿವರೆಗೂ? ಇದನ್ನ ಮಾಡಿದಂತವ್ರು ಯಾರು? ಲೆಕ್ಕಾಚಾರ ಮಾಡಿ ಉತ್ತರ ಕರ್ನಾಟಕವನ್ನ ಹಾಳು ಮಾಡ್ತಿರೋರು ಇದೇ ದಕ್ಷಿಣ ಕರ್ನಾಟಕದ ಶಾಸಕರು. ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೇನೆ. ಉತ್ತರ ಕರ್ನಾಟಕದ ಜನ ಇವತ್ತು ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿದೆ. ಗುಳೆ ಹೋಗ್ತಾರೆ ನಮ್ಮ ಉತ್ತರ ಕರ್ನಾಟಕದಿಂದ, ಯಾದಗಿರಿ, ಕೊಪ್ಪಳ, ಬಳ್ಳಾರಿಯಿಂದ, ಇದೇ ಗೋವಾ ಗುಳೆ ಹೋಗ್ತಾರೆ ಜನ. ಬೇಸಿಗೆಯಲ್ಲಿ ದುಡಿಯಕ್ಕೆ ಅಲ್ಲಿಗೆ ಹೋಗ್ತಾರೆ, ಉತ್ತರ ಭಾರತಕ್ಕೆ ಹೋಗ್ತಾರೆ. ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲ್ತ್ರೆ ವಯಸ್ಸಾಗಿರೋ ತಂದೆ ತಾಯಿಯನ್ನ ಬಿಟ್ಟು ಬೆಂಗಳೂರಿಗೋ, ಮುಂಬೈಗೋ, ಪುಣೆಗೋ ಹೋಗ್ಬೇಕು. ಯಾರ್ ಗಂಟತ್ರಿ ಪಾಪ ಎಲ್ಲ? ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋರು, ಉತ್ತರ ಕರ್ನಾಟಕದ ಬಗ್ಗೆ ಇಲ್ಲಿ ಬಂದು ಸೆಷನ್ ಮಾಡುವಂತವ್ರು ಉಂಡು ತಿಂದು ಗೋವಾಲ್ ರಾಜಕಾರಣ ಮಾಡಿ ಎಂಜಾಯ್ ಮಾಡಿ ಹೋಗೋದಲ್ಲ. ಉತ್ತರ ಕರ್ನಾಟಕಕ್ಕೆ ಏನ್ ನ್ಯಾಯ ಕೊಟ್ರಿ ನೀವು? ಆ ಬಗ್ಗೆ ಯಾರಿಗಾದ್ರೂ ಚಿಂತೆ ಇದೆಯಾ? ನಾನು ಹೇಳಿದೆ, ಇವ್ರು ಪಾಪ ಹೇಳಿದ್ರು ಅವ್ರು ಎಲ್ಲ ದಕ್ಷಿಣ ಕರ್ನಾಟಕ ಶಾಸಕರೇ ಕಾರಣ ಅಂತ ಹೇಳಿದ್ರು. ಉತ್ತರ ಕರ್ನಾಟಕದ ಎಲ್ಲ ಸಂಪನ್ನರು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ನಾನು ಹೇಳಿದೆ, ಇಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಲ್ರಿ, ಇಲ್ಲೇ ಉಸ್ತುವಾರಿ ಮಂತ್ರಿ ಇದಾರೆ, ಹಿಂದಿನೂ ಮಂತ್ರಿ ಇದ್ರು, ಅವ್ರೇನು ಮಾಡಿದ್ರು ಅಂತ ನಾನು ಪ್ರಶ್ನೆ. ನೀವು ಅವ್ರನ್ನ ಪ್ರಶ್ನೆ ಮಾಡ್ಲೇ ಇಲ್ವಾ? ನಾವು ಮಾಡಿದೀವಿ, ಆದ್ರೆ ಇಲ್ಲಿದ್ದಂತ ಶಾಸಕರು ಏನಿದ್ದಾರೆ ನಿದ್ದೆಯಲ್ಲಿದ್ದಾರೆ. ಅವರನ್ನ ಬಡಿದೆಚ್ಚಿಸ್ಬೇಕಂತ ನಾವು ಎಷ್ಟೋ ಪ್ರಯತ್ನಗಳನ್ನ ಅವ್ರನ್ನ ಪದೇ ಪದೇ ಆಯ್ಕೆ ಮಾಡ್ತಿರಲ್ಲ, ಬಡಿದೆಬ್ಬಿಸೋದ್ ಬಿಟ್ಟು ಅವ್ರನ್ನ ಮತ್ತೆ ಅಧಿಕಾರವನ್ನು ಕೊಡ್ತಿರಲ್ಲ. ಯಾರ್ದು ತಪ್ಪು ಹಾಗಾದ್ರೆ? ಅವ್ರ ಮೇಲಿಟ್ಟಂತ ಭರವಸೆಯಿಂದ ಅವರನ್ನ ಗೆಲ್ಲಿಸ್ಕೊಂಡು ಸರಿ ಭರವಸೆ 1, 2, 3, 5, 25 ವರ್ಷ ಭರವಸೆನಾ? ನೀವು ರೈತರಿದ್ದೀರಾ ಸರ್, ಒಂದ್ಸರಿ ಕಬ್ಬು ಹೋರಾಟ ಅಂತೀರಾ, ಮೆಕ್ಕೆಜೋಳ ಹೋರಾಟ ಅಂತೀರಾ. ನಿಮ್ಮೆಲ್ಲ ಫ್ಯಾಕ್ಟ್ರಿಗಳ ಓನರ್ಗಳೇ ನಿಮ್ಮ MLAಗಳು, ನಿಮ್ಮ ಮಂತ್ರಿಗಳು. ಅದೇ ನಮ್ಮ ದುರ್ದೈವ. ಏನು ಇಲ್ಲಿ ಜನಪ್ರತಿನಿಧಿಗಳಿಗೆ ಉತ್ತರ ಕರ್ನಾಟಕದ ಬಗ್ಗಾಗಿ ನಾವೇ ನಮ್ಮ ದುರ್ದೈವನ ಅಂತ ಹೇಳ್ಬೇಕು. ಅದಕ್ಕೆ ನಾವು ಯಾರಿಗೆ ಓಟ್ ಹಾಕ್ತಿದ್ವಲ್ಲ, ತಾವೀಗ ಹೇಳ್ತಿದ್ರಿ ವಂಶಾವಳಿಯ ರಾಜಕಾರಣ ಮತ್ತೊಂದು ಅಂತೇಳಿ, ಯಾವ ಜನಪ್ರತಿನಿಧಿಗಳನ್ನ ನಾವು ಆರಿಸಿ ಕಳಿಸ್ತಿದ್ವಲ್ಲ ಅವ್ರಿಗೆ ಇಚ್ಛಾಶಕ್ತಿಯ ಸಂಪೂರ್ಣ ಕೊರತೆ, ಈ ಜನರ ಕಾಳಜಿ ಬಗ್ಗೆ ಕೊರತೆ. ನನಗನ್ನಿಸ್ತಾ ಇದೆ ಮುಂದೊಂದು ದಿನಮಾನದಲ್ಲಿ ಬದಲಾವಣೆ ಆಗಬೇಕು. ರೈತ ಸಂಘ ಅಂತೂ ಕೆಳಗಮಟ್ಟದವರು ರಾಜಕಾರಣಕ್ಕೆ ಬಂದ್ರೆ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ. ರೈತ ಸಂಘ 5 ಸಂಘ ಆಗೋಗ್ಬಿಟ್ಟಿದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಇದ್ದಂತ ರೈತ ಸಂಘ, ಪುಟ್ಟಣ್ಣ ಇದ್ದಂತ ರೈತ ಸಂಘ ಎಲ್ಲೋ ಇದ್ದ ಗೊತ್ತಿಲ್ಲ. ಇವರಲ್ಲೇ ಲಾಬಿ, ಇವರಲ್ಲೇ ಇವ್ರದೇ ಹೋರಾಟದ್ದು. ಒಬ್ರು ಮೆಕ್ಕೆಜೋಳ ಹೋರಾಟಕ್ಕೆ ಒಂದು ರೈತ ಸಂಘ, ಕಬ್ಬಿಗೊಂದು ಹೋರಾಟ. ಯಾರೋ ನಿಮ್ಮಂತರ ಆನೆಸ್ಟ್ ಹೋರಾಟ ಮಾಡ್ತೀರಾ? ಬೆಂಗಳೂರು ಇನ್ಯಾರೋ ಲೀಡ್ ಮಾಡೋರು ಡೀಲ್ ಮಾಡ್ಕೊಂಡು ಆಯ್ತಾ ವ್ಯವಸ್ಥೆನ ಹಾಳು ಮಾಡಿ ಹೋಗ್ತಾರೆ. ಸಲಗಾರವ್ರೆ, ತಾವು ಮಾತಾಡಿದ್ರಿ, ಗಂಭೀರವಾಗಿ ಮಾತಾಡಿದ್ರಿ. ನಿಮ್ಮದು ಸರ್ಕಾರ ಇತ್ತು, ತಾವು ಸರ್ಕಾರದ ಭಾಗ ಆಗಿದ್ರಿ. ಅವತ್ತು ಕೂಡ ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿ ನೀವೆಷ್ಟು ಅಸಹಾಯಕರಲ್ವಾ? ನಾನು ನಮ್ಮ ಸರ್ಕಾರ ಎಲ್ಲ ಮಾಡ್ಯದಂತೇಳಿ ನಾನು ಯಾವತ್ತೂ ಹೇಳಕ್ ಹೋಗಿಲ್ಲ. ನಮ್ಮ ಸರ್ಕಾರದೊಳಗೂ ಕೂಡ ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆಗಿದೆ. ಇದು ಪ್ರಾಮಾಣಿಕವಾದ ಮಾತು ಬರಬೇಕು. ಈ ಸರ್ಕಾರದೊಳಗೂ ಕೂಡ ಉತ್ತರ ಕರ್ನಾಟಕದವರಿಗೆ ಅದ್ರ ಡಬಲ್ ಅನ್ಯಾಯ ಆಗ್ತಾ ಇದೆ. ವಿಶೇಷವಾಗಿ ನನಗಿದ ಕಾರಣ ಏನ್ ಅನ್ಸ್ಲತ್ತಂದ್ರ, ಈ ಸರ್ಕಾರದೊಳಗೆ ಯಾರು ಸಚಿವರಹರ, ಯಾರು ಪ್ರಮುಖ ಸ್ಥಾನದೊಳಗರ, ಅವರೆಲ್ಲ ಬೆಂಗಳೂರದೊಳಗೆ 1970-80 ಸರಿ ಸುಮಾರು ಹುಟ್ಟಿ ಜನ್ಮ ತಗೊಂಡು ಕಾನ್ವೆಂಟ್ದೊಳಗೆ ಓದ್ದವ್ರೆ ಎಲ್ಲ ಸಚಿವರ. ಕಲ್ಯಾಣ ಕರ್ನಾಟಕದವ್ರು ಬಡವರದು ಕಷ್ಟ ನಷ್ಟ ಏನಿರ್ತಾವ್ರು ಎಂದೂ ನೋಡಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಏನ್ ಕಷ್ಟದ ಅಂತ ಹೇಳಿ. ಬರೀ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮೋದಿ ಬಗ್ಗೆ ಮಾತನಾಡ್ತಾರೆ, ಟ್ರಂಪ್ ಬಗ್ಗೆ ಮಾತನಾಡ್ತಾರೆ, ಪುಟಿನ್ ಬಗ್ಗೆ ಮಾತನಾಡ್ತಾರೆ, RSS ಬಗ್ಗೆ ಮಾತನಾಡ್ತಾರೆ. ಬಹುಶಃ ನನಗನ್ಸುತ್ತೆ ಕಲಬುರಗಿ, ಯಾದಗಿರಿ, ಬೀದರ್, ಉತ್ತರ ಕರ್ನಾಟಕ ಅವರ ವಿಷನ್ ಮಾತಾಡೋದು ನೋಡಿದ್ರೆ ತುಂಬಾ ಅಭಿವೃದ್ಧಿ ಆಗಿದೆ ಅನ್ಸುತ್ತೆ ನನಗೆ. ನೀವು ಹೇಳ್ಬೇಕು, ನೀವು ಅಲ್ಲಿ ಲೋಕಲ್ MLA ಅಲ್ವಾ? ನೋಡ್ರಿ, ಏನೋ ಪುಸ್ತಕ ಓದಿ ಮಾತಾಡೋದೇ ಬೇರೆ. ನರೇಂದ್ರ ಮೋದಿ ಅವರಿಗೆ ಮಾತಾಡ್ತಕ್ಕಂಥ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ಅವ್ರಿಗೆ ಯಾವುದೂ ಇಲ್ಲ. ಅವ್ರು ಹುಟ್ಟೋದಕ್ಕಿಂತ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿದ್ದು. ಇವತ್ತು ಅವ್ರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ, ನೀವು RDPR ಮಿನಿಸ್ಟರ್, ನಂದ ಬಸವ ಕಲ್ಯಾಣ ಮತಕ್ಷೇತ್ರದ